The work properties are not the properties of the government. ಬರಿತಾ ಇದ್ದೆ ನಾಳೆ ಈ ವಕಫ್ ಆ್ಯಕ್ಟನ್ನು ರದ್ದು ಮಾಡಬೇಕು. ವಕಫ್ ಆ್ಯಕ್ಟ್ದಿಂದ ಸಾವಿರಾರು ಕೋಟಿ ಸುಮಾರು 15,000 ಎಕರೆ ಭಾರತದಲ್ಲಿ ಇವತ್ತು ಈ ಒಂದು ವಕಫದ ಹೆಸರಿನಿಂದ ಲೂಟಿ ಮಾಡ್ತಾ ಇದ್ದಾರೆ. ಅದನ್ನು ತೆಗೆದುಹಾಕಿ ಹಂಗೆ ದಿಲ್ಲಿಯಲ್ಲಿ ಜಾಮಿಯಾ ಮಸೀದಿ ಸಹಿತವಾಗಿ ವಕಫದಿಂದ ಸುಮಾರು 150 ಆಸ್ತಿಗಳನ್ನು ಇವತ್ತು ಕೇಂದ್ರ ಸರ್ಕಾರ ವಾಪಸ್ ತೊಗೊಂಡಿದೆ. ಇಡೀ ದೇಶದಲ್ಲಿ ವಕಫ್ ಕಾನೂನು ವಾಪಸ್ ತೊಗೋಬೇಕು. ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ. ನೀವು ಇದೇ ಹಿಂದೆ ಇಲ್ಲೇನು ರೋಡ್ ಬರ್ತೈತೆ ಇಲ್ಲಿ ಹಿಂದೆ ಹೋದರೆ 28 ಎಕರೆ ಇದೆ. ಅದು ಯಾರ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯದ್ದು 28 ಎಕರೆ. ಇಲ್ಲಿ ಕನಿಷ್ಠ ನಾನು ಅಂದಾಜಲ್ಲಿ 2,000 3 ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ನಡೆದಿರ್ಬೇಕು. 28 ಎಕರೆ ವಕಫ್ ಹತ್ತಿದೆ. ವಕಫ್ ಅಂದರೆ ಅದಕ್ಕೇನು ಹೆಂಗಿದೆ ಅಂದ್ರೆ ಈಗ ನನ್ನ ಮನೆ ಇದೆ, ಇದು ವಕಫ್ ಆಸ್ತಿ ಆಯ್ತು ಅವ್ನು ಡಿಕ್ಲೇರ್ ಮಾಡಿಬಿಡ್ತಾನೆ. ನಾವು ಅಲ್ಲಿದ್ದಾವ ಅದನ್ನು ನಾವು ಚಾಲೆಂಜ್ ಕೋರ್ಟ್ನಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಕಳ್ಳರ ಬಲ್ಲೇ ನಾನು ಮತ್ತೆ ಪೆಟಿಷನ್ ಹಾಕ್ಬೇಕು. ವಕಫ್ ಬೋರ್ಡ್ ಮುಂದೆ ನಾವು ಹೋಗ್ಬೇಕು. ಇಲ್ಲ ಇದು ನನ್ನ ಆಸ್ತಿ, ನಮ್ಮ ಮುತ್ಯ ತೊಗೊಂಡಿದ್ದ, ಅದನ್ನೆಲ್ಲ ನಾನು ನಮ್ಮದು ಅನ್ನುವಂಥ ಆಸ್ತಿಯನ್ನು ಸಮರ್ಥನೆ ಮಾಡ್ಕೋಬೇಕು. ನಾನು ಅಂದರೆ ಸುಪ್ರೀಂ ಕೋರ್ಟಿಗೂ ಸಹಿತ ಅಧಿಕಾರ ಇಲ್ಲ ವಕಫ್ ಆಸ್ತಿಯನ್ನು ಕೇಳಲಿಕ್ಕೆ. देखिए बसवनगौड़ा पाटिल वो क्या लिखता है, उसे एमएलए है या कोई भी प्राइम मिनिस्टर कर लिख सकता है. वक्फ एक्ट 1956 से एक्ट, और वो एक्ट इज ओनली टू रेगुलेटरी एक्ट है कि वक्फ की जायदाद जिसकी भी है वो पहले से वक्फ की जायदाद है. जैसा इनके टेम्पल्स के दूसरे रिलीजियस प्रॉपर्टीज़ रहते हैं, उसी तरह से वक्फ के भी प्रॉपर्टीज़ वक्फ की प्रॉपर्टी हो जाते हैं. वो किसी जाति प्रॉपर्टी भी नहीं, गवर्नमेंट की भी प्रॉपर्टी. इट इज़ नॉट इवन ए प्रॉपर्टी ऑफ द गवर्नमेंट ऑल्सो. वन शुड मेक इट वेरी क्लियर, द वक्फ प्रॉपर्टीज़ आर नॉट द प्रॉपर्टीज़ ऑफ द गवर्नमेंट. तो पहले से मालूम ना आरएसएस बीजेपी के लीडर हमारे कौम को ऊपर गमला करने का उनका एक राय रहता, इसलिए ऐसे स्टेटमेंट देती. वैसे स्टेटमेंट को हमें कौन भी ज़्यादा तवज्जो भी नहीं देना है.